ಈಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ತೋರಿಸ್ತೀನಿ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣಗಿಸಿ ಸ್ವಲ್ಪ ಬಟ್ಟೆಯಲ್ಲೆಲ್ಲ ಒರೆಸಿ ಈ ಥರ ಸಣ್ಣಗೆ ಹೋಳು ಹಚ್ಚಿಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ನಾವು ಏನೇನು ಬಳಸ್ತೀವಿ, ಈಳಿಗೆ ಮಣೆ ಆಗಲಿ ಕಟ್ಟರ್ ಚಾಕುವಲ್ಲಿ ಮಾಡೋಂಗಿದ್ರೆ ಅದರ ಎಲ್ಲ ತೊಳೆದು ಬಿಸಿಲಿಗೆ ಒಣಗಿಸ್ಕೋಬೇಕು. ಅದು ಕಲಸೋದಾಗಲಿ ಉಪ್ಪು ಎಲ್ಲ ಬಿಸಿಲಿಗೆ ಇಟ್ಕೊಂಡಿದ್ದೀನಿ ನಾನು. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ಥರ ಉಪ್ಪಿನಕಾಯಿ. ನಾನು ಅದೇ ಥರ ಮಾಡ್ತೀನಿ, ವರ್ಷ ಆದರೂ ಕೆಡಲ್ಲ, ಚೆನ್ನಾಗಿರುತ್ತೆ. ಈಗ ಒಂದು ಬಟ್ಲಷ್ಟು ಉಪ್ಪು ಹಾಕ್ಕೋತಿದ್ದೀನಿ. ಅರಿಶಿನ ಒಂದು 2 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಒಂದು 2 ದಿನ ಕಲಸಿ ಬಿಟ್ಟ ಮೇಲೆ ಒಂದು 2 ದಿನ ಆದಮೇಲೆ ನೀವು ಬೇಕಾದ್ರೆ ಉಪ್ಪು ಖಾರ ನೋಡ್ಕೊಂಡು ಮತ್ತೆ ಒಂಚೂರು ಉಪ್ಪು ಬೇಕಾದರೆ ಹಾಕ್ಕೋಬೋದು. ಉಪ್ಪು ಕಡಿಮೆ ಹಾಕ್ಕೋಬೇಡಿ ಯಾವಾಗಲೇ ಆಗಲಿ. ಉಪ್ಪು ಒಂಚೂರು ಜಾಸ್ತಿ ಇದ್ದರೂ ಪರವಾಗಿಲ್ಲ, ಕಡಿಮೆ ಆದರೆ ಬೇಗ ಕೆಟ್ಟೋಗುತ್ತೆ. ಈ ಉಪ್ಪಿನಕಾಯಿನ ಒಂದು ಜಾಡಿಯಲ್ಲಾಗಲಿ ಗಾಜಿನ ಬಾಟ್ಲಲ್ಲಾಗಲಿ ಹಾಕಿ ಇಟ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಮೆಣಸಿನ್ಕಾಯಿ ಒಂದು 20 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 10 ಗುಂಟೂರು ಮೆಣಸಿನ್ಕಾಯಿ. ಇದನ್ನೇನು ಉರಿಯೋದು ಬೇಡ, ಏನೂ ಬೇಡ, ಬಿಸಿಲಿಗೆ ಇಟ್ಟಿರ್ತೀವಲ್ಲ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದು ತೋರಿಸ್ತೀನಿ. ನೋಡಿ, ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಉರಿಯೋದು ಬೇಡ, ಏನೂ ಬೇಡ. ಒಂದು ದಿನ ಇದನ್ನು ಒಂದು ಬಟ್ಟೆ ಕಟ್ಬಿಟ್ಟು ಬಿಸಿಲಿಗೆ ಇಡಬೇಕು. ಒಂದು ದಿನ ಆದಮೇಲೆ ಒಗ್ಗರಣೆ ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸೆಟ್ ಆಗಿರುತ್ತೆ. ಆವಾಗ ಒಗ್ಗರಣೆ ಸಾಸಿವೆ ಮೆಂತ್ಯ ಎಲ್ಲ ಪುಡಿ ಮಾಡಿಕೊಂಡು ಎಣ್ಣೆ ಹಾಕಿ ಇಂಗು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಬಟ್ಟೆ ಕಟ್ಟಿ ಬಿಸಿಲಿಗೆ ಇಡ್ತೀನಿ ನಾನು. ನೀವಿನ್ನೂ ಜಯಾ ಸ್ಕಿಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಉಪ್ಪಿನಕಾಯಿ ಹಾಕಿ ಒಂದು ದಿನ ಉಪ್ಪು ಖಾರ ಹಾಕಿ ಬಿಸಿಲಿಗಿಟ್ಟಿದ್ದೀನಿ. ಈಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕಲ್ಲುಪ್ಪೆಲ್ಲ ಕರಗಿ ಈ ಥರ ಸ್ವಲ್ಪ ನೀರಿನಂಗಾಗಿದೆ. ತೆಳುವಾದ ಬಟ್ಟೆ ಕಟ್ಟಿ ಬಿಸಿಲಿಗಿಡಬೇಕು, ಹಾಗೆ ಇಡಬಾರ್ದು. ಈಗ ಒಂದು 150 ಉಪ್ಪಿನಕಾಯಿಗೆ ಬಿಸಿಯಲ್ಲಿ ಹಾಕಿ ಕಲಿಸ್ಬಾರ್ದು, ತಣ್ಣಗಾಗಬೇಕು. ಕಲಸಿ ಒಂದು ಜಾಡಿಗೆ ಹಾಕಿ ಇಟ್ಕೊಂಡ್ರೆ, ಜಾಡಿಗೋ ಗಾಜಿನ ಬಾಟ್ಲಿಗೋ ಹಾಕಿಟ್ಕೊಂಡ್ರೆ ನಿಮಗೆ ವರ್ಷದ ತನಕನೂ ಬರುತ್ತೆ, ಏನೂ ಕೆಡಲ್ಲ ಇದು. ನೋಡಿ, ನಿಮ್ಗೆ ಯಾವಾಗ ಬೇಕೋ, ಯಾವ ಥರ ಉಪ್ಪಿನಕಾಯಿ ಬೇಕೋ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾವಿನಕಾಯಲ್ಲಿ ಈ ಥರ ಹಾಕ್ಕೋಬೋದು. ಬೇರೆ ತರಕಾರಿ ಉಪ್ಪಿನಕಾಯಿ ಆಗಲಿ, ನಿಂಬೆಕಾಯಿ ಉಪ್ಪಿನಕಾಯಿ, ಅದಕ್ಕೆಲ್ಲ ಬೇರೆ ಬೇರೆ ಥರ ಹಾಕ್ಕೋಬೇಕಾಗುತ್ತೆ. ಮಾವಿನಕಾಯಿಗೆ ಮಾತ್ರ ಇದೇ ಥರ ಹಾಕಿ ತುಂಬ ಚೆನ್ನಾಗಾಗುತ್ತೆ. ನೀರು ಇನ್ನೂ ರಸ ಎಲ್ಲ ಇಳ್ಕೊಳ್ಳುತ್ತೆ, ಇದು ತುಂಬ ಚೆನ್ನಾಗಾಗುತ್ತೆ.